ಹಲೋ ಸ್ನೇಹಿತರೆ, ನಾವು ಇದನ್ನ ಟ್ಯಾಲಿಯಲ್ಲಿ ಮಲ್ಟಿಪಲ್ GST ರೇಟ್ಸ್ ಯಾವ ರೀತಿ ಇರುತ್ತೆ ಅಂತೇಳಿ ತಿಳ್ಕೊಳ್ಳುವಂತೆ. ಈ ಮಲ್ಟಿಪಲ್ GST ರೇಟ್ಸ್ ಅಂತಂದರೆ ಏನು ಅಂತ ಹೇಳೋದಾದರೆ, ನಾನು ಲಾಸ್ಟ್ 2 ಪ್ರಾಬ್ಲಮ್ ಹೇಳಿದ್ದೇನಲ್ಲ, ಆ ಪ್ರಾಬ್ಲಮ್ ಪ್ರಕಾರ ಒಂದೇ ಥರ ಸ್ಟಾಕ್ ಐಟಮ್ಸ್ ಇದ್ದು ಹಾಗೆ ಟ್ಯಾಕ್ಸ್ ಕೂಡ ಒಂದೇ ಥರ ಇದೆ. ಆದರೆ ಈ ಪ್ರಾಬ್ಲಮ್ನಲ್ಲಿ ಡಿಫ್ರೆಂಟ್ ಸ್ಟಾಕ್ ಐಟಮ್ಸ್ ಇದೆ, ಹಾಗೆ ಆ ಸ್ಟಾಕ್ ಐಟಮ್ಸಿಗೆ ಡಿಫ್ರೆಂಟ್ ಆಗಿ ಗೌರ್ಮೆಂಟ್ ಅನ್ನೋದು ಟ್ಯಾಕ್ಸ್ ರೇಟ್ನ ಹಾಕಿದೆ. ಅಂದರೆ ಜನರಲ್ ಆಗಿ ನೋಡೋದಾದರೆ ಗೌರ್ಮೆಂಟು ಭಾಳ ಅವಶ್ಯಕತೆ ಇರೋ ಹಾಗೆ ಬಡವರು ಯೂಸ್ ಮಾಡೋ ವಸ್ತುಗಳಿಗೆ ಅದು ಟ್ಯಾಕ್ಸ್ ಹಾಕಂಗಿಲ್ಲ. ಹಾಗೆ ಸಣ್ಣ ಪುಟ್ಟ ಥಿಂಗ್ಸ್ ಪ್ರಾಡಕ್ಟ್ಸ್ ಇದ್ದರೆ ಅದಕ್ಕೆ ಕಡಿಮೆ ಟ್ಯಾಕ್ಸ್ ಹಾಕಿರುತ್ತೆ. ಹಾಗೆ ಮಿಡಲ್ ಕ್ಲಾಸ್ ಜನ ಏನು ಯೂಸ್ ಮಾಡ್ತಾರಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿರುತ್ತೆ ಟ್ಯಾಕ್ಸ್ ರೇಟ್ ಅನ್ನೋದು. ಹಾಗೆ ಹೈ ಕ್ಲಾಸ್ ಜನ ಏನು ಯೂಸ್ ಮಾಡ್ತಾರಲ್ಲ ಐಷಾರಾಮಿ ವಸ್ತುಗಳಿಗೆ ಸ್ವಲ್ಪ ಭಾಳನೇ ಹಾಕಿರುತ್ತೆ ಟ್ಯಾಕ್ಸ್ ಅನ್ನೋದು ಗೌರ್ಮೆಂಟು. ಯಾಕಂದರೆ ಅದು ಅವಶ್ಯಕತೆ ಇರೋಲ್ಲ ಮಿಡಲ್ ಕ್ಲಾಸು ಹಾಗೆ ಪೂರ್ ಪೀಪಲ್ಸ್ಗೆ. ಈ ರೀತಿ ಡಿಫ್ರೆಂಟ್ ಸ್ಟಾಕ್ ಐಟಮ್ಸ್ಗೆ ಡಿಫ್ರೆಂಟ್ ಆಗಿ ಟ್ಯಾಕ್ಸ್ ರೇಟ್ ಏನಾದ್ರು ಬಿದ್ದರೆ ಅದನ್ನು ಟ್ಯಾಲಿಯಲ್ಲಿ ಯಾವ ರೀತಿ ಎಂಟ್ರಿ ಮಾಡ್ಕೋಬೇಕು ಅಂತೇಳಿ ಇಲ್ಲೊಂದು ಎಕ್ಸಾಂಪಲ್ ತೋರಿಸಿ ಒಂದು ಪ್ರಾಬ್ಲಮ್ನಲ್ಲಿ ಹೇಳ್ತೀನಿ ನೋಡ್ರಿ. ಇಲ್ಲಿ ಲೆಫ್ಟ್ ಸೈಡ್ ಕಾಣಿಸ್ತಿದ್ದೆಲ್ಲ ಈ ಪ್ರಾಬ್ಲಮ್ನ ನೀವು ನೋಟ್ ಮಾಡ್ಕೊರಿ ಸ್ನೇಹಿತರೆ. ಈ ಪ್ರಾಬ್ಲಮ್ ಇದು ಎಕ್ಸಾಂಪಲ್ಗೋಸ್ಕರ ಅಷ್ಟೇ. ಈ ಪ್ರಾಬ್ಲಮ್ ಪ್ರಕಾರ ನೋಡ್ರಿ, ರೈಸ್ ಸಾಲ್ಟ್ಗೆ ಏನು ಟ್ಯಾಕ್ಸ್ ಇಲ್ಲ, 0% ಇದೆ. ಹಾಗೆ ಡ್ರೈ ಫ್ರೂಟ್ಸ್ಗೆ ಟೂತ್ ಪೌಡರ್ಸ್ಗೆ 12% ಅನ್ನೋದು ಟ್ಯಾಕ್ಸ್ ಇದೆ. ಹಾಗೆ ಸೋಪು ಹೇರ್ ಆಯಿಲ್ಗೆ 18% ಅಂತಿದೆ. ಹಾಗೆ 28% ಇದೆ ನೋಡ್ರಿ ಪರ್ಫ್ಯೂಮು, ಶ್ಯಾಂಪು, ಟೂತ್ಪೇಸ್ಟ್, ಶೇವಿಂಗ್ ಕ್ರೀಮಿಗೆ. ಈ ರೀತಿಯಲ್ಲಿ ಬೇರೆ ಆದ ಸ್ಟಾಕ್ ಐಟಮ್ಸ್ ಇದೆ. ಹಾಗೆ GST ರೇಟ್ಸ್ ಅನ್ನೋದು ಕೂಡ ಡಿಫ್ರೆಂಟ್ ಆಗಿದೆ. ಅದೇ ಇದರಲ್ಲಿ ಯಾವ ರೀತಿ ಎಂಟ್ರಿ ಆಗುತ್ತೆ ಅಂತೇಳಿ ಈ ಪ್ರಾಬ್ಲಮ್ನಲ್ಲಿ ನೋಡ್ಕೊಂತ ಎಂಟ್ರಿ ಮಾಡೋಣಂತೆ ಸ್ನೇಹಿತರೆ. ಈ ಪ್ರಾಬ್ಲಮ್ ಪ್ರಕಾರ ಮಿಸ್ಟರ್ ಕೃಷ್ಣ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ 4 lakh rupees ಅಂತಿದೆ. ಅಂದರೆ ಕೃಷ್ಣ ಅನ್ನೋರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ 4 lakh rupees ಇನ್ವೆಸ್ಟ್ಮೆಂಟ್ ಮಾಡಿ. ಹಾಗೆ ಫಸ್ಟ್ ಥಿಂಗು ಈ ಪ್ರಾಬ್ಲಮ್ನಲ್ಲಿ ಕಂಪನಿ ಕ್ರಿಯೇಷನ್ ಅನ್ನೋದು ಮಾಡ್ಕೊಳ್ಳೋಂತೆ. ಇಲ್ಲಿ ಕ್ರಿಯೇಟ್ ಕಂಪ್ನಿ ಅಂತಿದೆಯಲ್ಲ, ಈ ಕ್ರಿಯೇಟ್ ಕಂಪ್ನಿ ಅಂತೇಳಿ ಸೆಲೆಕ್ಟ್ ಮಾಡ್ತೀನಿ. ಈ ಪ್ರಾಬ್ಲಮ್ ಪ್ರಕಾರ ಮಿಸ್ಟರ್ ಕೃಷ್ಣ ಅನ್ನೋರು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದಾರಲ್ಲ, ನಾನು ಮಿಸ್ಟರ್ ಕೃಷ್ಣ ಕಂಪ್ನಿ ಅಂತೇಳಿ ಒಂದು ಕಂಪ್ನಿ ನೇಮ್ನ ಕೊಡ್ತೀನಿ. ಹಾಗೆ ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿ ಅಡ್ರೆಸ್ಸಲ್ಲಿ ಚಿಕ್ಕಮಗಳೂರು ಅಂತೇಳಿ ಹಾಕ್ತೀನಿ. ಹಾಗೆ ಸ್ಟೇಟ್ನ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ Ctrl A ಅಂತ ಪ್ರೆಸ್ ಮಾಡಿ ಈ ರೀತಿ ಕಂಪ್ನಿನ ಸೇವ್ ಮಾಡಿರ್ತೀನಿ. ಹಾಗೆ ನೆಕ್ಸ್ಟ್ ಥಿಂಗು GST ಅನ್ನೋದು ಎನೇಬಲ್ ಮಾಡ್ಬೇಕಲ್ಲ, F11 F3 ಅಂತ ಪ್ರೆಸ್ ಮಾಡಿರಿ. ಹಾಗೆ ಎನೇಬಲ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಇದೆಯಲ್ಲ, ಇದನ್ನು Y ಅಂತ ಪ್ರೆಸ್ ಮಾಡಿ ಇದನ್ನು ಎನೇಬಲ್ ಮಾಡ್ಕೊಂಬಿಡ್ರಿ. ಹಾಗೆ ಜಸ್ಟ್ ಅಕ್ಸೆಪ್ಟ್ ಮಾಡ್ಕೊರಿ. ನೆಕ್ಸ್ಟ್ ಥಿಂಗು ಸ್ಟಾಕ್ ಐಟಮ್ಸು ಹಾಗೆ ಯೂನಿಟ್ಸ್ ಆಫ್ ಮೆಜರ್ ಕೊಡ್ಬೇಕಲ್ಲ, ಎಸ್ಕೇಪ್ ಅಂತ ಕ್ಲಿಕ್ ಮಾಡಿ ಇನ್ವೆಂಟ್ರಿ ಇಂಫೋದಲ್ಲಿ ಹೋಗ್ತೀನಿ. ಹಾಗೆ ಯೂನಿಟ್ಸ್ ಆಫ್ ಮೆಜರಲ್ಲಿ ಎಂಟರ್ ಅಂತ ಪ್ರೆಸ್ ಮಾಡಿ ಹಾಗೆ ಕ್ರಿಯೇಟಲ್ಲಿ ಹೋಗ್ತೀನಿ. ಈ ಪ್ರಾಬ್ಲಮ್ ಪ್ರಕಾರ ರೈಸು, ಬ್ಯಾಗ್ಸು, ಪೀಸಸ್ಸು, ಪ್ಯಾಕೆಟ್ಸ್ ಎಲ್ಲ ಇದೆ. ಇದು ನಾನು ಸಿಂಬಲ್ಸಲ್ಲಿ ಬ್ಯಾಗ್ಸ್ ಅಂತ ಕೊಡ್ತೀನಿ. ರೈಸನ್ನು ಬ್ಯಾಗ್ಸಿಂದ ಮೆಜರ್ಮೆಂಟ್ ಮಾಡ್ತಿದ್ದಾರೆ. ಹಾಗೆ ಇಲ್ಲಿ ಕ್ವಾಂಟಿಟಿ ಕೋಡ್ ಅಂತಿದೆಯಲ್ಲ, ಬ್ಯಾಗ್ಸ್ ಅಂತೇಳಿ ಇರುತ್ತೆ ನೋಡ್ರಿ, ಬ್ಯಾಗ್ಸ್ ಅಂತ ಸೆಲೆಕ್ಟ್ ಮಾಡ್ಕೊರಿ, ಅಕ್ಸೆಪ್ಟ್ ಮಾಡ್ಕೊರಿ. ಹಾಗೆ ನೆಕ್ಸ್ಟ್ ಒಂದು ಪೀಸಸ್ ಅಂತಿದೆ, ಪೀಸಸ್ ಅಂತೇಳಿ ನಾನು ಮೆನ್ಷನ್ ಮಾಡ್ತೀನಿ. ಹಾಗೆ ಇಲ್ಲಿ ಪೀಸಸ್ ಅಂತ ಇರುತ್ತೆ ನೋಡ್ರಿ, ಪೀಸಸ್ನ ಸೆಲೆಕ್ಟ್ ಮಾಡ್ಕೊರಿ, ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿ ಇದನ್ನು ಅಕ್ಸೆಪ್ಟ್ ಮಾಡ್ಕೊರಿ. ಹಾಗೆ ನೆಕ್ಸ್ಟ್ ಒಂದು ಸಾಲ್ಟನ್ನ ಪ್ಯಾಕೆಟ್ಸಿಂದ ಮೆಜರ್ಮೆಂಟ್ ಮಾಡ್ತಿದ್ದಾರೆ, ಪ್ಯಾಕೆಟ್ಸ್ ಅಂತ ಕೊಡ್ತೀನಿ, ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡ್ತೀನಿ. ಇಲ್ಲಿ ಪ್ಯಾಕೆಟ್ಸ್ ಅನ್ನೋದಕ್ಕೆ ಪ್ಯಾಕ್ಸ್ ಅಂತಿದೆಯಲ್ಲ, ಪ್ಯಾಕ್ಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಹಾಗೆ ಲಾಸ್ಟ್ ಒಂದು ಬಾಟಲ್ಸ್ ಅಂತಿದೆ, ಈ ಬಾಟಲ್ಸನ್ನು ಮೆಜರ್ಮೆಂಟ್ನ ನೀವು ಕೊಡಬೇಕಾಗುತ್ತೆ. ಬಾಟಲ್ಸ್ ಅಂತೇಳಿ ಕೊಡ್ತೀನಿ, ಇದನ್ನು ಬಾಟಲ್ಸ್ ಅನ್ನೋದು ಬಾಟಲ್ಸ್ ಅಂತ ಇರುತ್ತೆ ನೋಡ್ರಿ, ಬಾಟಲ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಅಕ್ಸೆಪ್ಟ್ ಮಾಡ್ಕೊರಿ. ಹಾಗೆ ಲಾಸ್ಟ್ ಒಂದು ಸೆಟ್ಸ್ ಅಂತೇಳಿ ಒಂದು ಮೆಜರ್ಮೆಂಟ್ಸ್ ಇದೆ, ಈ ಸೆಟ್ಸ್ ಅಂತೇಳಿ ನಾನು ಕೊಟ್ಟು ಮೆಜರ್ಮೆಂಟ್ನ ಅಕ್ಸೆಪ್ಟ್ ಮಾಡ್ತೀನಿ. ಈ ರೀತಿ ಮೆಜರ್ಮೆಂಟ್ಸ್ ಎಲ್ಲ ಕೊಟ್ಟರಲ್ಲ ನೀವು, ನೆಕ್ಸ್ಟ್ ಸ್ಟಾಕ್ ಐಟಮ್ಸ್ನ ಕೊಡಬೇಕಾಗುತ್ತೆ. ಎಸ್ಕೇಪ್ ಅಂತ ಕ್ಲಿಕ್ ಮಾಡ್ತೀನಿ, ಎಸ್ಕೇಪ್ ಅಂತ ಕ್ಲಿಕ್ ಮಾಡಿ ಸ್ಟಾಕ್ ಐಟಮ್ಸ್ನ ಕ್ರಿಯೇಟ್ ಮಾಡ್ಬೇಕಲ್ಲ, ಸ್ಟಾಕ್ ಐಟಮ್ಸಲ್ಲಿ ಸ್ಟಾಕ್ ಐಟಮ್ಸ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಹಾಗೆ ಸಿಂಗಲ್ ಸ್ಟಾಕ್ ಐಟಮ್ಸ್ ಅಂತಿದೆಯಲ್ಲ, ಅದರಲ್ಲಿ ಕ್ರಿಯೇಟಲ್ಲಿ ಹೋಗ್ತೀನಿ. ಕ್ರಿಯೇಟಲ್ಲಿ ಹೋಗಿ ಈ ಪ್ರಾಬ್ಲಮ್ ಪ್ರಕಾರ ಸ್ಟಾಕ್ ಐಟಮ್ಸ್ ಎಲ್ಲ ಏನೇನಿದೆ ಅಂತ ಹೇಳೋದಾದ್ರೆ, ಫಸ್ಟ್ ಒಂದು ರೈಸ್ ಅಂತಿದೆ, ಈ ರೈಸ್ನ ನಾನು ಮೆನ್ಷನ್ ಮಾಡಿ ಎಂಟರ್ ಅಂತ ಪ್ರೆಸ್ ಮಾಡ್ತೀನಿ. ಹಾಗೆ ಯೂನಿಟ್ಸ್ ಆಫ್ ಮೆಜರ್ ಇದೆಯಲ್ಲ, ಇದು ಎದರಿಂದ ಮೆಜರ್ಮೆಂಟ್ ಮಾಡ್ತಾರೆ ಅಂದರೆ ನಾನು ಬ್ಯಾಗ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಎಂಟರ್ ಅಂತ ಪ್ರೆಸ್ ಮಾಡ್ತೀನಿ. ಇಲ್ಲಿ ಆ್ಯಕ್ಚುಲಿ GST ಅಪ್ಲಿಕೇಬಲ್ ಅಂತಿದೆ. ಈ ಪ್ರಾಬ್ಲಮ್ ಪ್ರಕಾರ ರೈಸ್ ಹಾಗೆ ಸಾಲ್ಟ್ಗೆ 0% ಇದೆ ಟ್ಯಾಕ್ಸ್ ಅಂತ ಹೇಳ್ತಿದ್ದಾರೆ. ಅಂದರೆ ಇದರಲ್ಲಿ ಏನೋ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗಲ್ಲ, ಅಂದರೆ ಅಪ್ಲಿಕೇಬಲ್ ಆದರೂ ಏನು ಟ್ಯಾಕ್ಸ್ ರೇಟ್ ಇರಲ್ಲ. ಇದನ್ನು ಅಪ್ಲಿಕೇಬಲ್ ಅಂತ ತಗೋರಿ. ಈ ಸೆಟ್ ಆಲ್ಟರ್ GST ಅಂತಿದೆಯಲ್ಲ, ಈ ಡೀಟೇಲ್ಸ್ನ ಎಸ್ ಅಂತ ಏನು ಕೊಡೋ ಅವಶ್ಯಕತೆ ಇಲ್ಲ, ಯಾಕಂದರೆ GST ರೇಟ್ ಏನಿಲ್ಲಲ್ಲ. ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿ. ಹಾಗೆ ನೆಕ್ಸ್ಟ್ ಒನ್ ಏನಿದೆ, ಸೋಪ್ ಅಂತಿದೆ, ಈ ಸೋಪಿಗೆ 18% ಟ್ಯಾಕ್ಸ್ ಕೂಡ ಇದೆ. ನಾನು ಸೋಪ್ ಅಂತೇಳಿ ಫಸ್ಟು ಸ್ಟಾಕ್ ಐಟಮ್ಸ್ನ ಕೊಡ್ತೀನಿ. ಹಾಗೆ ಯೂನಿಟ್ಸ್ ಆಫ್ ಮೆಜರ್ ಅಂತಿದೆಯಲ್ಲ, ಈ ಯೂನಿಟ್ಸ್ ಆಫ್ ಮೆಜರು ಸೋಪಿಗೆ ಪ್ಯಾಕೆಟ್ಸ್ ಅಂತಿದೆ, ಪ್ಯಾಕೆಟ್ಸ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಹಾಗೆ GST ಅನ್ನೋದು ಅಪ್ಲಿಕೇಬಲ್ ಇರುತ್ತೆ. ಸೆಟ್ ಆಲ್ಟರ್ GST ಅಂತಿದೆಯಲ್ಲ, ನೋ ಇರೋದನ್ನ ಎಸ್ ಅಂತ ಮಾಡ್ಕೋಬೇಕಾಗುತ್ತೆ. ಹಾಗೆ ಇದನ್ನ ಕ್ಯಾಲ್ಕುಲೇಷನ್ ಟೈಪು ಆನ್ ವ್ಯಾಲ್ಯೂ ಅಂತ ತಗೊಂಡು ಟ್ಯಾಕ್ಸೇಬಲ್ ಅಂತ ತಗೋರಿ. ಈ ಸೋಪ್ಗೆ ಟ್ಯಾಕ್ಸ್ ಅನ್ನೋದು ಎಷ್ಟಿದೆ ಅಂದರೆ 18% ಇದೆಯಲ್ಲ, 18% ಅಂತೇಳಿ ಹಾಕ್ಬೇಕಾಗುತ್ತೆ. 18% ಇಂಟಿಗ್ರೇಟೆಡ್ ಟ್ಯಾಕ್ಸ್ ಎಲ್ಲ ಹಾಕಿದ್ರೆ ಸೆಂಟ್ರಲ್ ಟ್ಯಾಕ್ಸು, ಸ್ಟೇಟ್ ಟ್ಯಾಕ್ಸು 9% ಆಗಿರುತ್ತೆ. ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿರಿ. ಇಲ್ಲಿ ಗೂಡ್ಸ್ ಅಂತ ತಗೊಂಡು ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿರಿ. ಈ ಸ್ಟಾಕ್ ಐಟಮ್ಸ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ರಿ. ಈ ರೀತಿ ಸ್ಟಾಕ್ ಐಟಮ್ಸ್ಗೆ ಟ್ಯಾಕ್ಸ್ ಅನ್ನೋದು ಕೊಡಬೇಕಾಗುತ್ತೆ. ನೆಕ್ಸ್ಟ್ ಒಂದು ಸಾಲ್ಟ್ ಅಂತಿದೆ, ಸಾಲ್ಟ್ಗೆ ಏನು ಟ್ಯಾಕ್ಸ್ ಏನಿಲ್ಲ. ಇದನ್ನು ಎಂಟರ್ ಅಂತ ಪ್ರೆಸ್ ಮಾಡಿ. ಸಾಲ್ಟ್ ಅನ್ನೋದು ಪ್ಯಾಕೆಟ್ಸಿಂದ ಮೆಜರ್ಮೆಂಟ್ ಮಾಡ್ತಾರೆ, ಪ್ಯಾಕೆಟ್ಸ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಈ ಸಾಲ್ಟ್ಗೆ ಟ್ಯಾಕ್ಸ್ ಏನಿಲ್ಲಲ್ಲ, ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿ ಈ ಸ್ಟಾಕ್ ಐಟಮ್ಸ್ ಏನಿದೆಲ್ಲ ನೀವು ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಒಂದು ಡ್ರೈ ಫ್ರೂಟ್ಸ್ ಅಂತಿದೆ, ಡ್ರೈ ಫ್ರೂಟ್ಸ್ ಅನ್ನೋ ಒಂದು ಸ್ಟಾಕ್ ಐಟಮ್ಸ್ ನಾನು ಕೊಡ್ತೀನಿ. ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿ. ಡ್ರೈ ಫ್ರೂಟ್ಸ್ ಅನ್ನೋದು ಮೆಜರ್ಮೆಂಟು ಪ್ಯಾಕೆಟ್ಸಿಂದ ಬರುತ್ತೆ. ಹಾಗೆ ಈ ಡ್ರೈ ಫ್ರೂಟ್ಸ್ಗೆ 12% ಅನ್ನೋ ಟ್ಯಾಕ್ಸ್ ಇದೆಯಲ್ಲ, ಈ ಸೆಟ್ ಆಲ್ಟರ್ GST ಡೀಟೇಲ್ಸ್ ಇದೆಲ್ಲ, ಇದು ನೋ ಅಂತಿದೆ, ವೈ ಅಂತ ಪ್ರೆಸ್ ಮಾಡಿ, ಎಸ್ ಅಂತ ಮಾಡ್ಕೊರಿ.
ಹಾಗೆ ಕ್ಯಾಲ್ಕುಲೇಷನ್ ಟೈಪ್ ಆನ್ ವ್ಯಾಲ್ಯೂ ಅಂತ ತಗೊಂಡು ಟ್ಯಾಕ್ಸಬಿಲಿಟಿ ಟ್ಯಾಕ್ಸಬಲ್ ಅಂತ ತಗೋರಿ. ಇಲ್ಲಿ ಇಂಟಿಗ್ರೇಟೆಡ್ ಟ್ಯಾಕ್ಸ್ ಅಲ್ಲಿ 12% ಅಂತ ಹಾಕಿ ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡ್ರಿ. ಈ ಟೈಪ್ ಸಪ್ಲೈ ಅಲ್ಲಿ ಗೂಡ್ಸ್ ಅಂತ ತಗೊಂಡು ಈ ಸ್ಟಾಕ್ ಐಟಮ್ಸ್ ನೀವು ಅಕ್ಸೆಪ್ಟ್ ಮಾಡ್ಕೊರಿ. ಹಾಗೆ ನೆಕ್ಸ್ಟ್ ಒಂದು ಪರ್ಫ್ಯೂಮ್ ಅಂತಿದೆ. ಪರ್ಫ್ಯೂಮ್ ಅನ್ನ ಒಂದು ಸ್ಟಾಕ್ ಐಟಮ್ ನಾನು ಹಾಕ್ತೀನಿ. ಈ ಪರ್ಫ್ಯೂಮ್ ಅನ್ನೋದು ಬಾಟಲ್ಸ್ ಇಂದ ಮೆಜರ್ಮೆಂಟ್ ಮಾಡ್ತಿದ್ದಾರೆ. ಹಾಗೆ GST ಡೀಟೇಲ್ಸ್ ನ ಎಸ್ ಅಂತ ಮಾಡ್ಕೊಂಡು ಆನ್ ವ್ಯಾಲ್ಯೂ ಅಂತ ತಗೊಂಡು ಟ್ಯಾಕ್ಸಬಲ್ ಅಂತ ಮಾಡಿ ಈ ಪರ್ಫ್ಯೂಮ್ಗೆ ಇಲ್ಲಿ 28% ಅನ್ನೋ ಟ್ಯಾಕ್ಸ್ ಇದೆ. 28% ಅಂತ ಸೆಲೆಕ್ಟ್ ಮಾಡ್ತೀನಿ. ಈ ರೀತಿ ಡಿಫ್ರೆಂಟ್ ಟ್ಯಾಕ್ಸ್ ಇದ್ರೆ ಡಿಫ್ರೆಂಟ್ ಆಗಿ ಕೊಡಬೇಕಾಗುತ್ತೆ. ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡ್ಕೊಂಡು ಹೋಗ್ರಿ. ಈ ಸ್ಟಾಕ್ ಐಟಮ್ಸ್ನ ಅಕ್ಸೆಪ್ಟ್ ಮಾಡ್ತಾರೆ. ಹಾಗೆ ನೆಕ್ಸ್ಟ್ ಒಂದು ಹೇರ್ ಆಯಿಲ್ ಅಂತಿದೆ. ಹೇರ್ ಆಯಿಲ್ ಅನ್ನೋ ಒಂದು ಸ್ಟಾಕ್ ಐಟಮ್ಸ್ನ ನಾನು ಕ್ರಿಯೇಟ್ ಮಾಡ್ತೀನಿ. ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿ ಇದರ ಮೆಜರ್ಮೆಂಟು ಬಾಟಲ್ಸಲ್ಲಿದೆ. ಬಾಟಲ್ಸ್ ಅಂತ ಹಾಕ್ತೀನಿ. GST ಡೀಟೇಲ್ಸ್ನ ಎಸ್ ಅಂತ ಮಾಡ್ಕೊಂಡು ಆನ್ ವ್ಯಾಲ್ಯೂ ಅಂತ ತೊಗೊಂಡು ಟ್ಯಾಕ್ಸಬಲ್ ಅಂತ ತೊಗೊತೀನಿ. ಈ ಹೇರ್ ಆಯಿಲ್ಗೆ 18% ಟ್ಯಾಕ್ಸ್ ಇದೆ. 18 ಅಂತ ಹಾಕ್ತೀನಿ. ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿಕೊಂಡು ಈ ಸ್ಟಾಕ್ ಐಟಮ್ಸ್ನ ನಾನು ಅಕ್ಸೆಪ್ಟ್ ಮಾಡ್ಕೊತೀನಿ. ಹಾಗೆ ಟೂತ್ ಪೇಸ್ಟ್ ಅಂತೇಳಿ ಒಂದು ಸ್ಟಾಕ್ ಐಟಮ್ ಇದೆ. ಈ ಟೂತ್ ಪೇಸ್ಟ್ ಅಂತೇಳಿ ಒಂದು ಸ್ಟಾಕ್ ಐಟಮ್ನ ಕೊಡ್ತೀನಿ. ಇದರ ಮೆಜರ್ಮೆಂಟ್ ಏನಿದೆ ಅಂತಂದರೆ ಸೆಟ್ಸ್ ಇದೆ. ಸೆಟ್ಸ್ ಅಂತ ಹೇಳಿ ತೊಗೊತೀನಿ. ಹಾಗೆ GST ಡೀಟೇಲ್ಸ್ನ ಎಸ್ ಅಂತ ಮಾಡ್ಕೊತೀನಿ. ಆನ್ ವ್ಯಾಲ್ಯೂ ಅಂತ ತೊಗೊಂಡು ಟ್ಯಾಕ್ಸಬಲ್ ಅಂತ ತೊಗೊತೀನಿ. ಈ ಟೂತ್ ಪೇಸ್ಟ್ಗೆ 28% ಅನ್ನೋ ಟ್ಯಾಕ್ಸ್ ಇದೆ. 28 ಅಂತ ಹಾಕ್ತೀನಿ. ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿ ಇದನ್ನು ಅಕ್ಸೆಪ್ಟ್ ಮಾಡ್ಕೊತೀನಿ. ಹಾಗೆ ಶಾಂಪೂ ಅಂತಿದೆ. ಈ ಶಾಂಪೂ ಅನ್ನೋ ಒಂದು ಸ್ಟಾಕ್ ಐಟಮ್ನ ಹಾಕಿ ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿ ಶಾಂಪೂ ಅನ್ನೋದು ಬಾಟಲ್ಸಲ್ಲಿದೆ. ಬಾಟಲ್ಸ್ ಅಂತ ತೊಗೊತೀನಿ. ಜಸ್ಟ್ ಎಸ್ ಅಂತ ಪ್ರೆಸ್ ಮಾಡಿ ಆನ್ ವ್ಯಾಲ್ಯೂ ಟ್ಯಾಕ್ಸಬಲ್ಲು ಇದಕ್ಕೆ 28% ಇದೆಯಲ್ಲ ಟ್ಯಾಕ್ಸು 28 ಅಂತ ತೊಗೊಂಡು ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿ ಅಕ್ಸೆಪ್ಟ್ ಮಾಡ್ಕೊತೀನಿ. ಹಾಗೆ ಶೇವಿಂಗ್ ಕ್ರೀಮ್ ಅಂತಿದೆ. ಶೇವಿಂಗ್ ಕ್ರೀಮ್ ಇದರ ಮೆಜರ್ಮೆಂಟು ಸೆಟ್ಸಲ್ಲಿದೆ. ಇದನ್ನು ಎಸ್ ಅಂತ ಮಾಡಿಕೊಂಡು ಆನ್ ವ್ಯಾಲ್ಯೂ ಟ್ಯಾಕ್ಸಬಲ್ಲು. ಶೇವಿಂಗ್ ಕ್ರೀಮಿಗೆ 28% ಇದ್ದಿದೆ ಟ್ಯಾಕ್ಸು. 28% ಹಾಕ್ತೀನಿ. ಅಕ್ಸೆಪ್ಟ್ ಮಾಡ್ಕೊತೀನಿ. ಹಾಗೆ ಲಾಸ್ಟ್ ಒಂದು ನೋಡ್ಬೋದು ನೋಡಿರಿ. ಟೂತ್ ಪೌಡರ್ಸ್ ಅಂತಿದೆ 30 ಪ್ಯಾಕೆಟ್ಸು. ಈ ಟೂತ್ ಪೌಡರ್ಸ್ ಅಂತೇಳಿ ನಾನೊಂದು ಸ್ಟಾಕ್ ಐಟಮ್ಸ್ನ ಕೊಡ್ತೀನಿ. ಎಂಟರ್ ಅಂತ ಪ್ರೆಸ್ ಮಾಡಿ ಈ ಟೂತ್ ಪೌಡರ್ಸ್ಗೆ ಪ್ಯಾಕೆಟ್ಸಿಂದ ಮೆಜರ್ಮೆಂಟ್ ಇದೆ. ಪ್ಯಾಕೆಟ್ಸ್ ಅಂತ ಕೊಡ್ತೀನಿ. GST ಡೀಟೇಲ್ಸ್ನ ಎಸ್ ಅಂತ ಪ್ರೆಸ್ ಮಾಡಿ ಆನ್ ವ್ಯಾಲ್ಯೂ ಅಂತ ತೊಗೊಂಡು ಟ್ಯಾಕ್ಸಬಲ್ ಅಂತ ತೊಗೊತೀನಿ. ಈ ಟೂತ್ ಪೌಡ್ರಿಗೆ 12% ಅಲ್ಲ ಇರೋದು ಟ್ಯಾಕ್ಸು 12 ಅಂತ ಹಾಕ್ತೀನಿ. ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿ ಇಲ್ಲಿ ನೋಡ್ತಿರ್ಬೋದು ಅವಲ್ಲೇ ಸೆಂಟ್ರಲ್ ಸ್ಟೇಟು 6% ಬಂದಿರುತ್ತೆ. ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿರಿ. ಜಸ್ಟ್ ಈ ರೀತಿ ನೀವು ಸ್ಟಾಕ್ ಐಟಮ್ಸ್ನ ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಡಿಫ್ರೆಂಟ್ ಸ್ಟಾಕ್ ಐಟಮ್ಸ್ ಕೊಟ್ಟು ಅದಕ್ಕೆ ಡಿಫ್ರೆಂಟ್ ಟ್ಯಾಕ್ಸ್ ರೇಟ್ ಏನಿದೆಯಲ್ಲ ಆ ಟ್ಯಾಕ್ಸ್ ರೇಟ್ ಎಲ್ಲ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಥಿಂಗು ನಾವು ಲೆಜರ್ ಕ್ರಿಯೇಷನ್ ಮಾಡಬೇಕಲ್ಲ. ನಾನು ಎಸ್ಕೇಪ್ ಅಂತ ಕ್ಲಿಕ್ ಮಾಡ್ತೀನಿ. ಮತ್ತೆ ಎಸ್ಕೇಪ್ ಅಂತ ಕ್ಲಿಕ್ ಮಾಡಿಕೊಂಡು ಈ ಅಕೌಂಟಿಂಗ್ ಇನ್ಫೋದಲ್ಲಿ ಹೋಗ್ತೀನಿ. ಅಕೌಂಟಿಂಗ್ ಇನ್ಫೋದಲ್ಲಿ ಲೆಜರ್ ಅಂತಿದೆಯಲ್ಲ ಲೆಜರ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಈ ಲೆಜರಲ್ಲಿ ಸಿಂಗಲ್ ಲೆಜರ್ ಅಂತಿದೆಯಲ್ಲ ಅದರಲ್ಲಿ ಕ್ರಿಯೇಟಲ್ಲಿ ಎಂಟರ್ ಅಂತ ಪ್ರೆಸ್ ಮಾಡಿ ಈ ಪ್ರಾಬ್ಲಮ್ ಪ್ರಕಾರ ಮಿಸ್ಟರ್ ಕೃಷ್ಣ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ 4 lakh rupees ಅಂತಿದೆಯಲ್ಲ ಮಿಸ್ಟರ್ ಕೃಷ್ಣ ಅನ್ನೋ ಒಂದು ಲೆಜರ್ನ ಕ್ರಿಯೇಷನ್ ಮಾಡ್ತೀನಿ. ಈ ಕೃಷ್ಣ ಅನ್ನೋರು ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ಲ ಕ್ಯಾಪಿಟಲ್ ಅಕೌಂಟ್ ಅಂಡರಲ್ಲಿ ಬರ್ತಾರೆ. ಕ್ಯಾಪಿಟಲ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಇದೆಲ್ಲ ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿ ಈ ಲೆಜರ್ನ ನೀವು ಅಕ್ಸೆಪ್ಟ್ ಮಾಡ್ಕೊಂಬಿಡಿ. ಇವಾಗ ಮಿಸ್ಟರ್ ಕೃಷ್ಣ ಅಂತೇಳಿ ಲೆಜರ್ ಕ್ರಿಯೇಷನ್ ಮಾಡಿದಿರಲ್ಲ ಈ ಪ್ರಾಬ್ಲಮ್ ಪ್ರಕಾರ ನೆಕ್ಸ್ಟ್ ಥಿಂಗ್ ಏನಪ್ಪಾ ಅಂತ ಹೇಳೋದಾದ್ರೆ ಪರ್ಚೇಸ್ ಆಸ್ ಫಾಲೋಸ್ ಫ್ರಮ್ ರಾಮರಾವ್ ಅಂಡ್ ಸನ್ಸ್ ಮಹಾರಾಷ್ಟ್ರ ಅಂತಿದೆ. ಅಂದರೆ ಪರ್ಚೇಸ್ ಮಾಡ್ತಾ ಇದೀವಿ ಯಾರ ಹತ್ರ? ರಾಮರಾವ್ ಅಂಡ್ ಸನ್ಸ್ ಹತ್ರ. ಅದು ಮಹಾರಾಷ್ಟ್ರದಿಂದ ಪರ್ಚೇಸ್ ಮಾಡ್ತಾ ಇದೀವಿ. ಈ ರೀತಿ ಪರ್ಚೇಸ್ ಮಾಡ್ತಾ ಇದೀವಿ ಅಂದರೆ ಫಸ್ಟ್ ಥಿಂಗು ಪರ್ಚೇಸ್ ಅನ್ನೋ ಒಂದು ಲೆಜರ್ನ ಕ್ರಿಯೇಷನ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಪರ್ಚೇಸ್ ಅಂತ ಹಾಕ್ತೀನಿ. ಅದು ಅಂಡರು ಪರ್ಚೇಸ್ ಅಕೌಂಟ್ ಅಂಡರಲ್ಲಿ ಬರುತ್ತೆ. ಪರ್ಚೇಸ್ ಅಕೌಂಟ್ ಅಂತ ತೊಗೊತೀನಿ. ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿ ಇಲ್ಲಿ ಟೈಪ್ ಆಫ್ ಸಪ್ಲೈ ಕೇಳಿದ್ರೆ ಗೂಡ್ಸ್ ಅಂತ ಸೆಲೆಕ್ಟ್ ಮಾಡ್ಕೊರಿ. ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿ ಈ ಪರ್ಚೇಸ್ ಅನ್ನೋ ಲೆಜರ್ನ ನೀವು ಅಕ್ಸೆಪ್ಟ್ ಮಾಡ್ಕೊಂಬಿಡ್ರಿ. ಹಾಗೆ ನೆಕ್ಸ್ಟ್ ಒನ್ನು ರಾಮರಾವ್ ಅಂಡ್ ಸನ್ಸ್ ಹತ್ರ ಪರ್ಚೇಸ್ ಮಾಡ್ತಾ ಇದೀವಲ್ಲ ರಾಮರಾವ್ ಅಂಡ್ ಸನ್ಸ್ ಅಂತೇಳಿ ಒಂದು ಲೆಜರ್ನ ಕ್ರಿಯೇಷನ್ ಮಾಡ್ತೀನಿ. ಈ ರೀತಿ ಪರ್ಚೇಸ್ ಮಾಡ್ತಾ ಇದೀವಿ ಅಂದರೆ ಸನ್ರಿ ಕ್ರೇಟರ್ ಅಂಡರಲ್ಲಿ ಬರ್ತಾರೆ. ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡ್ತೀನಿ. ಹಾಗೆ ಸ್ಟೇಟ್ ಇದೆಯಲ್ಲ ಸ್ಟೇಟು ಮಹಾರಾಷ್ಟ್ರ ಅಂತಿದೆಯಲ್ಲ ಸ್ಟೇಟ್ನ ಮಹಾರಾಷ್ಟ್ರ ಅಂತ ತೊಗೊತೀನಿ. ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿ ಈ ಲೆಜರ್ ನಾನು ಅಕ್ಸೆಪ್ಟ್ ಮಾಡ್ಕೊತೀನಿ. ಹಾಗೆ ಇಲ್ಲಿ ಪರ್ಚೇಸ್ ಮಾಡಬೇಕಾಗಿರೋ ಐಟಮ್ಸ್ ಅಮೌಂಟ್ ಎಲ್ಲ ಇದೆಯಲ್ಲ ಅದೆಲ್ಲ ವೋಚರ್ಸ್ನಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ ಥಿಂಗು ಸೇಲ್ಸ್ ಆಸ್ ಫಾಲೋಸ್ ಟು ರಾಜಾ ಅಂಡ್ ಸನ್ಸ್ ಅಂತಿದೆ. ಇದು ಇಂಟ್ರಾ ಸ್ಟೇಟ್ ಅಂತಿದೆ ಅಂದರೆ ಕೇರಳ ಅಂತಿದೆ. ಈ ರೀತಿ ಸೇಲ್ಸ್ ಮಾಡ್ತಾ ಇದೀವಿ ರಾಜಾ ಅಂಡ್ ಸನ್ಸಿಗೆ ಅಂತಂತಂದರೆ ಸೇಲ್ಸ್ ಅನ್ನೋ ಒಂದು ಲೆಜರ್ನ ಕ್ರಿಯೇಷನ್ ಮಾಡಬೇಕಾಗುತ್ತೆ. ಸೇಲ್ಸ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಹಾಗೆ ಇಲ್ಲಿ ಸೇಲ್ಸ್ ಅನ್ನೋದು ಸೇಲ್ಸ್ ಅಕೌಂಟ್ ಅಂಡರಲ್ಲಿ ಬರುತ್ತೆ. ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿರಿ. ನಾವು ಸಪ್ಲೈ ಮಾಡ್ತಿರೋದು ಗೂಡ್ಸ್ ಅಲ್ಲ ಗೂಡ್ಸ್ ಅಂತ ತಗೋರಿ. ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿ ಈ ಲೆಜರ್ನ ನೀವು ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನಾವು ಸೇಲ್ ಮಾಡ್ತಿರೋದು ರಾಜಾ ಅಂಡ್ ಸನ್ಸ್ ಸಿಗಲ್ಲ ರಾಜಾ ಅಂಡ್ ಸನ್ಸ್ ಅಂತೇಳಿ ನಾನೊಂದು ಲೆಜರ್ನ ಕ್ರಿಯೇಷನ್ ಮಾಡ್ತೀನಿ. ಈ ರಾಜಾ ಅಂಡ್ ಸನ್ಸ್ ಅನ್ನೋರಿಗೆ ನಾವು ಸೇಲ್ ಮಾಡ್ತಿದ್ವಲ್ಲ ಇವ್ರೇನಾಗ್ತಾರೆ ಅಂದರೆ ಸನ್ರಿ ಡೇಟರ್ ಆಗ್ತಾರೆ. ಸನ್ರಿ ಡೇಟರ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಎಂಟರ್ ಅಂತ ಪ್ರೆಸ್ ಮಾಡಿ ಹಾಗೆ ಸ್ಟೇಟ್ ಇದೆಲ್ಲ ಕೇರಳ ಅಂತಿದೆ. ಕೇರಳ ಅಂತ ಸೆಲೆಕ್ಟ್ ಮಾಡ್ತೀನಿ. ಆ್ಯಕ್ಚುಲಿ ಇದೆಲ್ಲ ಔಟ್ ಆಫ್ ಸ್ಟೇಟ್ ಇದೆಲ್ಲ ಅದಕ್ಕೆ IGST ಅನ್ನೋ ಟ್ಯಾಕ್ಸ್ ಅಪ್ಲೈ ಆಗುತ್ತೆ. ನಾನು ಇವಾಗ ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿ ಈ ಲೆಜರ್ನ ನಾನು ಅಕ್ಸೆಪ್ಟ್ ಮಾಡ್ಕೊತೀನಿ. ಹಾಗೆ ಇಲ್ಲಿ ಸೇಲ್ಸ್ ಮಾಡಬೇಕಾಗಿರೋ ಸ್ಟಾಕ್ ಐಟಮ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದನ್ನೆಲ್ಲ ನಾವು ವೋಚರ್ನಲ್ಲಿ ಎಂಟ್ರಿ ಮಾಡೋಣಂತೆ. ನೆಕ್ಸ್ಟು ಫೋರ್ತ್ ಒನ್ ಪ್ರಕಾರ ಕ್ಯಾಶ್ ಪೇಟು ರಾಮರಾವ್ ಅಂಡ್ ಸನ್ಸ್ ಅಂತಿದೆ. ಈ ರಾಮರಾವ್ ಅಂಡ್ ಸನ್ಸ್ ಅನ್ನೋ ಲೆಜರ್ ಆಲ್ರೆಡಿ ಕ್ರಿಯೇಟ್ ಆಗಿದೆಯಲ್ಲ. ಹಾಗೆ ಲಾಸ್ಟ್ ಒನ್ನು ಕ್ಯಾಶ್ ಫ್ರಮ್ ರಾಜಾ ಅಂಡ್ ಸನ್ಸ್ ಅಂತಿದೆ. ರಾಜಾ ಅಂಡ್ ಸನ್ಸ್ ಅನ್ನೋ ಕೂಡ ಲೆಜರ್ ಕ್ರಿಯೇಷನ್ ಆಗಿದೆ. ಈ ರೀತಿ ಈ ಪ್ರಾಬ್ಲಮ್ ಪ್ರಕಾರ ಲೆಜರ್ಸ್ ಎಲ್ಲ ಕ್ರಿಯೇಷನ್ ಆಯ್ತಲ್ಲ. ನೆಕ್ಸ್ಟ್ ಥಿಂಗ್ ನಾವೇನು ಮಾಡಬೇಕು GST ಲೆಜರ್ಸ್ನ ಕ್ರಿಯೇಷನ್ ಮಾಡಬೇಕಲ್ಲ. ಈ GSTಯಲ್ಲಿ CGST ಅಂತೇಳಿ ಫಸ್ಟ್ ಕ್ರಿಯೇಟ್ ಮಾಡೋಣಂತೆ.
ಈ CGST ಅನ್ನೋದು ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಅಂಡರಲ್ಲಿ ಬರುತ್ತೆ. ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡ್ತೀನಿ. ಹಾಗೆ ಟೈಪ್ ಆಫ್ ಡ್ಯೂಟಿ ಟ್ಯಾಕ್ಸ್ ಇದೆಯಲ್ಲ GST ಅಂತ ಸೆಲೆಕ್ಟ್ ಮಾಡ್ಕೊರಿ. ಈ CGST ಅನ್ನೋದು ಸೆಂಟ್ರಲ್ ಟ್ಯಾಕ್ಸ್ ಅಲ್ಲ, ಸೆಂಟ್ರಲ್ ಟ್ಯಾಕ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿ ಈ CGST ಅನ್ನು ನೀವು ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ ಒನ್ SGST ಅಂತ ಬರಿತೀನಿ. ಇದು ಕೂಡ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಅಂಡರಲ್ಲೇ ಬರುತ್ತೆ. ಇದನ್ನು GST ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ SGST ಅಂತಂದರೆ ಸ್ಟೇಟ್ ಟ್ಯಾಕ್ಸ್ ಅಲ್ಲ, ಸ್ಟೇಟ್ ಟ್ಯಾಕ್ಸ್ ಅಂತೇಳಿ ಸೆಲೆಕ್ಟ್ ಮಾಡ್ತೀನಿ. ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡ್ತೀನಿ. ಈ SGST ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ. ಹಾಗೆ ಲಾಸ್ಟ್ ಒನ್ನು IGST ಟ್ಯಾಕ್ಸ್ ಅಲ್ಲ, IGST ಅಂತ ಹಾಕ್ತೀನಿ. ಅದು ಕೂಡ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಅಂಡರಲ್ಲೇ ಬರುತ್ತೆ. GST ಅಂತ ಸೆಲೆಕ್ಟ್ ಮಾಡಿಕೊಂಡು ಇದು ಇಂಟಿಗ್ರೇಟೆಡ್ ಟ್ಯಾಕ್ಸ್ ಅಲ್ಲ, ಇಂಟಿಗ್ರೇಟೆಡ್ ಟ್ಯಾಕ್ಸ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿ ಈ IGST ಅನ್ನೋ ಟ್ಯಾಕ್ಸ್ನ ನಾನು ಅಕ್ಸೆಪ್ಟ್ ಮಾಡ್ಕೊತೀನಿ. ಹಾಗೆ ಈ ರೀತಿ ಲೆಜರ್ ಕ್ರಿಯೇಷನ್ನು, GST ಟ್ಯಾಕ್ಸ್ ಕ್ರಿಯೇಷನ್ ಎಲ್ಲ ಆಯ್ತಲ್ಲ. ನಾವು ನೆಕ್ಸ್ಟ್ ತಿಂಗು ವೋಚರ್ ಎಂಟ್ರಿ ಮಾಡಬೇಕಾಗುತ್ತೆ. ವೋಚರ್ ಎಂಟ್ರಿ ಮಾಡಬೇಕಂದ್ರೆ ಎಸ್ಕೇಪ್ ಅಂತ ಕ್ಲಿಕ್ ಮಾಡ್ತೀನಿ. ಎಸ್ಕೇಪ್ ಅಂತ ಕ್ಲಿಕ್ ಮಾಡಿ ಅಕೌಂಟಿಂಗ್ ವೋಚರ್ಸಲ್ಲಿ ಹೋಗ್ತೀನಿ. ಅಕೌಂಟಿಂಗ್ ವೋಚರ್ಸಲ್ಲಿ ಈ ಪ್ರಾಬ್ಲಮ್ ಪ್ರಕಾರ ಮಿಸ್ಟರ್ ಕೃಷ್ಣ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ 4 lakh rupees ಅಂತಿದೆ. 4 lakh rupeesiಂದ ಕೃಷ್ಣನವರು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ಬಿಸ್ನೆಸ್ಸಿಗೆ ಅಮೌಂಟ್ ಬರ್ತಿದೆಯಲ್ಲ, ರಿಸೀವ್ ಮಾಡ್ಕೋಬೇಕಾಗುತ್ತೆ. F6 ಅಂತ ಕ್ಲಿಕ್ ಮಾಡಿ ಇಲ್ಲಿ ಅಕೌಂಟಲ್ಲಿ ಕ್ಯಾಶ್ ಅಂತ ಸೆಲೆಕ್ಟ್ ಮಾಡಿ. ಹಾಗೆ ಇಲ್ಲಿ ಮಿಸ್ಟರ್ ಕೃಷ್ಣ ಅನ್ನೋ ಲೆಜರ್ನ ನಾನು ಸೆಲೆಕ್ಟ್ ಮಾಡ್ತೀನಿ. 4 lakh rupees ಅಮೌಂಟ್ ಇದೆಯಲ್ಲ, 4 lakh rupees ಅಮೌಂಟ್ ಹಾಕಿ ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿ ಈ ಲೆಜರ್ನ ನಾನು ಅಕ್ಸೆಪ್ಟ್ ಮಾಡ್ಕೊತೀನಿ. ಹಾಗೆ ನೆಕ್ಸ್ಟ್ ಒನ್ನು ಪರ್ಚೇಸ್ ಆಸ್ ಫಾಲೋಸ್ ಫ್ರಮ್ ರಾಮರಾವ್ ಅಂಡ್ ಸನ್ಸ್ ಮಹಾರಾಷ್ಟ್ರ ಅಂತಿದೆ. ಹಾಗೆ ಇಲ್ಲಿ ಪರ್ಚೇಸ್ ಮಾಡಬೇಕಾದ್ರೆ ಸ್ಟಾಕ್ ಐಟಮ್ಸ್ ಎಲ್ಲ ಕೊಟ್ಟಿದ್ದಾರೆ. ಆದರೆ ನಾವು ಈ ಸ್ಟಾಕ್ ಐಟಮ್ಸ್ಗೆ ಡಿಫ್ರೆಂಟ್ ಆದ ಟ್ಯಾಕ್ಸ್ನ ಹಾಕಿದ್ದೀವಿ. ಅಂದರೆ ಒಂದಕ್ಕೆ 0% ಇದೆ, ಹಾಗೆ 12% ಇದೆ, 18% ಇದೆ, 28% ಇದೆ. ಈಗ ಡಿಫ್ರೆಂಟ್ ಐಟಮ್ಗೆ ಡಿಫ್ರೆಂಟ್ ಟ್ಯಾಕ್ಸ್ ಕೊಟ್ಟಿಲ್ವಲ್ಲ, ಆ ಏನು ಟ್ಯಾಕ್ಸ್ ಕೊಟ್ಟಿವಲ್ಲ ಆ ಟ್ಯಾಕ್ಸ್ ಪ್ರಕಾರ ನಾವು ವೋಚರ್ನ ಎಂಟ್ರಿ ಮಾಡ್ಕೊಂತ ಹೋಗೋಣಂತೆ. ಇಲ್ಲಿ ಮೇಲ್ಗಡೆ ಕಾಲಮ್ ಕಾಣ್ತಿದೆಯಲ್ಲ, ಈ ಕಾಲಮ್ನಲ್ಲಿ ರೈಸು ಸಾಲ್ಟ್ಗೆ ಏನೂ ಟ್ಯಾಕ್ಸ್ ಇಲ್ಲ, ಅಂದರೆ 0% ಇದೆ. ಫಸ್ಟು ನಾವು ರೈಸು ಸಾಲ್ಟನ್ನ ಪರ್ಚೇಸಲ್ಲಿ ಎಂಟ್ರಿ ಮಾಡೋಣಂತೆ. ಈ ಪರ್ಚೇಸ್ ಮಾಡ್ಬೇಕಂತಂದರೆ F9 ಅಂತ ಕ್ಲಿಕ್ ಮಾಡಿ ಪರ್ಚೇಸ್ನಲ್ಲಿ ಹೋಗ್ಬೇಕಾಗುತ್ತೆ. ಇಲ್ಲಿ ನಾನು ಎಂಟರ್ ಅಂತ ಪ್ರೆಸ್ ಮಾಡ್ತೀನಿ. ಪರ್ಚೇಸ್ ಯಾರ ಹತ್ರ ಮಾಡ್ತಾ ಇದ್ದೀವಿ, ರಾಮರಾವ್ ಅಂಡ್ ಸನ್ಸ್ ಹತ್ರಲ್ಲ, ರಾಮರಾವ್ ಅಂಡ್ ಸನ್ಸ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಈ ಸ್ಟೇಟ್ ಅನ್ನೋದು ಮಹಾರಾಷ್ಟ್ರನೇ ಸೆಲೆಕ್ಟ್ ಆಗಿರಬೇಕು. ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡ್ತೀನಿ. ಈ ಪರ್ಚೇಸ್ ಲೆಜರಲ್ಲಿ ಪರ್ಚೇಸ್ ಅಂತ ತೊಗೊತೀನಿ. ಈ 0% ಟ್ಯಾಕ್ಸ್ ಯಾವ್ದು ಅಂದರೆ ರೈಸ್ ಅಂತಿದೆ, ರೈಸ್ನ ಪರ್ಚೇಸ್ ಮಾಡ್ತೀನಿ. ಎಷ್ಟು 20 bags ಇದೆ, 950 rupees. ಹಾಗೆ ನೆಕ್ಸ್ಟ್ ಒನ್ನು ಸಾಲ್ಟ್ ಅಂತಿದೆ, ಸಾಲ್ಟನ್ನು ಪರ್ಚೇಸ್ ಮಾಡ್ತಿದ್ದೀವಿ. 100 packetsನ 12 rupeesಗೆ ಪರ್ಚೇಸ್ ಮಾಡ್ತಿದ್ದೀವಿ. ಈ ರೀತಿ ಪರ್ಚೇಸ್ ಮಾಡ್ಬೇಕಾಗಿರೋ ಸ್ಟಾಕ್ ಐಟಮ್ ಹಾಕಿನಲ್ಲ, ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡ್ತೀನಿ. ಇದಕ್ಕೆ ಯಾವುದೇ ರೀತಿಯ ಟ್ಯಾಕ್ಸು ಅಪ್ಲೈ ಆಗಲ್ಲ, ಯಾಕಂದರೆ ಇದಕ್ಕೆ 0% ಇದೆಯಲ್ಲ ಟ್ಯಾಕ್ಸು. ಅದಕ್ಕೆ ನಾನು ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿ ಈ ಪರ್ಚೇಸ್ ವೋಚರ್ ನಾನು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಇಲ್ಲಿ 12% ಟ್ಯಾಕ್ಸ್ ಇದೆ. ಯಾವುದಕ್ಕಂದರೆ ಡ್ರೈ ಫ್ರೂಟ್ಸು, ಟೂತ್ ಪೌಡರ್ಸ್ಗಂತೆ. ಈ 12% ಇರೋ ಟ್ಯಾಕ್ಸ್ನ ನಾನು ಅಪ್ಲೈ ಮಾಡ್ತೀನಂತೆ. ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡ್ತೀನಿ. ರಾಮರಾವ್ ಅಂಡ್ ಸನ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಇದನ್ನೆಲ್ಲ ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿ ಪರ್ಚೇಸ್ ಲೆಜರ್ ಅಂತ ತೊಗೊತೀನಿ. ಏನೇನು ಸ್ಟಾಕ್ ಐಟಮ್ಸ್ ನಾನು ಪರ್ಚೇಸ್ ಮಾಡ್ತಿದ್ದೀನಿ ಅಂದರೆ ಡ್ರೈ ಫ್ರೂಟ್ಸ್ನ ಪರ್ಚೇಸ್ ಮಾಡ್ತಾಯಿದ್ದೀನಿ. 60 packets 100 rupees ಅದು. ಹಾಗೆ ಟೂತ್ ಪೌಡ್ರನ್ನ ಪರ್ಚೇಸ್ ಮಾಡ್ತಾಯಿದ್ದೀನಿ. ಈ ಟೂತ್ ಪೌಡ್ರ್ ಅನ್ನೋದು 30 packetsನ ಪರ್ಚೇಸ್ ಮಾಡ್ತಿದ್ದೀವಿ. 15 rupees ಒಂದದು. ಈ ರೀತಿ 12% ಇರೋ ಟ್ಯಾಕ್ಸ್ ಇರೋ ಸ್ಟಾಕ್ ಐಟಮ್ ಹಾಕಿದ್ವಲ್ಲ, ಇದಕ್ಕೆ ನಾವು ಟ್ಯಾಕ್ಸ್ ಅಪ್ಲೈ ಮಾಡಬೇಕಾಗುತ್ತೆ. ರಾಮರಾವ್ ಅಂಡ್ ಸನ್ಸ್ ಅನ್ನೋರು ಮಹಾರಾಷ್ಟ್ರ, ಅಂದರೆ ಇಂಟ್ರಾ ಸ್ಟೇಟ್ ಅಲ್ಲ, ಇವ್ರಿಗೆ IGST ಅನ್ನೋ ಟ್ಯಾಕ್ಸ್ ಅಪ್ಲೈ ಆಗುತ್ತೆ. IGST ಅಂತ ಹಾಕ್ತೀನಿ. ಇಲ್ಲಿ ಪರ್ಚೇಸ್ ಮಾಡಿರೋ 6450 ಅಮೌಂಟ್ಗೆ 12% ಟ್ಯಾಕ್ಸು 774 rupees ಅಪ್ಲೈ ಆಗಿರುತ್ತೆ. ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿ ಈ ಪರ್ಚೇಸು ಲೆಜರ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ ಒನ್ 18% ಟ್ಯಾಕ್ಸ್ ಇರೋ ಸ್ಟಾಕ್ ಐಟಮ್ನ ಹಾಕಬೇಕಾಗುತ್ತೆ. ಈ ಪರ್ಚೇಸ್ ಲೆಜರಲ್ಲಿ ಇದೀನಲ್ಲ, ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿ ಇಲ್ಲಿ ಪಾರ್ಟಿ ನೇಮ್ನಲ್ಲಿ ರಾಮರಾವ್ ಅಂಡ್ ಸನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಇದೆಲ್ಲ ಎಂಟರ್ ಅಂತ ಪ್ರೆಸ್ ಮಾಡಿ ಪರ್ಚೇಸ್ ಅಂತ ತೊಗೊಂಡು 18% ಟ್ಯಾಕ್ಸ್ ಇರೋ ಸ್ಟಾಕ್ ಐಟಮ್ ಯಾವುದು ಅಂದರೆ ಸೋಪ್ ಅಂತಿದೆ. ಈ ಸೋಪ್ ಅನ್ನೋದು 50 pieces 45 ರೂಪಾಯಿ ಅಂತಿದೆ, ಅದನ್ನು ತೊಗೊತೀನಿ. ಹಾಗೆ ನೆಕ್ಸ್ಟ್ ಏರ್ ಆಯಿಲ್ ಅಂತಿದೆ. ಈ ಏರ್ ಆಯಿಲ್ನ ಸೆಲೆಕ್ಟ್ ಮಾಡ್ತೀನಿ. 45 bottles 55 rupees ಅಂತಿದೆ. ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿ. ಇವರು ಇಂಟ್ರಾ ಸ್ಟೇಟ್ ಅಲ್ಲ, ಅದಕ್ಕೋಸ್ಕರ ನಾವು IGST ಅಪ್ಲೈ ಮಾಡಬೇಕಾಗುತ್ತೆ. IGST ಅಂತ ಸೆಲೆಕ್ಟ್ ಮಾಡ್ತೀನಿ. ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿ ಈ ರೀತಿ ಪರ್ಚೇಸ್ ಮಾಡ್ಬೇಕಾದ್ರೆ ಸ್ಟಾಕ್ ಐಟಮ್ ಹಾಕಿ ಹಾಗೆ ಟ್ಯಾಕ್ಸ್ ಹಾಕಿ ನಾನು ಅಕ್ಸೆಪ್ಟ್ ಮಾಡ್ಕೊತೀನಿ. ಹಾಗೆ ಲಾಸ್ಟ್ ಒನ್ನು 28% ಟ್ಯಾಕ್ಸ್ ಇದೆ. ಈ 28% ಟ್ಯಾಕ್ಸ್ ಇರೋ ಎಲ್ಲ ಸ್ಟಾಕ್ ಐಟಮ್ಸ್ನ ನಾವು ಪರ್ಚೇಸ್ ಮಾಡಬೇಕಾಗುತ್ತೆ. ಇಲ್ಲಿ ಪರ್ಚೇಸಲ್ಲಿ ಎಂಟರ್ ಅಂತ ಪ್ರೆಸ್ ಮಾಡಿ ರಾಮರಾವ್ ಅಂಡ್ ಸನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿ ಇಲ್ಲಿ ಪರ್ಚೇಸ್ ಅಂತ ತೊಗೊಂಡು ಈ 28% ಯಾವ್ದಾವ್ದಕ್ಕೆ ಅಪ್ಲೈ ಆಗ್ತಿದೆ ಅಂದರೆ ಪರ್ಫ್ಯೂಮಿಗೆ ಇದು 30 bottles 120 rupees ಕಾಸ್ಟ್ ಇದೆ. ಹಾಗೆ ಶಾಂಪೂ ಅಂತಿದೆ. ಈ ಶಾಂಪೂ ಅನ್ನೋದು 35 bottles 74 rupees ಇದೆ. ಹಾಗೆ ಟೂತ್ ಪೇಸ್ಟ್ ಅಂತಿದೆ. ಟೂತ್ ಪೇಸ್ಟ್ನ ಸೆಲೆಕ್ಟ್ ಮಾಡ್ತೀನಿ. 40 sets 52 rupees ಅಂತಿದೆ. ಹಾಗೆ ಲಾಸ್ಟ್ ಒನ್ನು ಶೇವಿಂಗ್ ಕ್ರೀಮ್ ಅಂತಿದೆ. ಶೇವಿಂಗ್ ಕ್ರೀಮ್ನ ಸೆಲೆಕ್ಟ್ ಮಾಡ್ತೀನಿ. ಇದು 48 set ಇದೆ, 35 rupeesದು. ಈ ರೀತಿ 28% ಇರೋ ಟ್ಯಾಕ್ಸ್ ಇರೋ ಸ್ಟಾಕ್ ಐಟಮ್ಸ್ ಎಲ್ಲ ಹಾಕಿದ್ದೀನಲ್ಲ, ಇದಕ್ಕೆ ನಾನು IGST ಅಪ್ಲೈ ಮಾಡೋಕ್ಕಾಗುತ್ತೆ. ಇದು ಇಂಟ್ರಾ ಸ್ಟೇಟ್ ಅಲ್ಲ, IGST ಅಂತ ಅಪ್ಲೈ ಮಾಡ್ತೀನಿ. ಈ ರೀತಿ ನಾವು ಪರ್ಚೇಸ್ ಮಾಡಿರೋ ಕಾಸ್ಟ್ ಏನಿದೆಯಲ್ಲ 9950ಗೆ 28% ಟ್ಯಾಕ್ಸ್ ಅನ್ನೋದು ಅಪ್ಲೈ ಆಗಿರುತ್ತೆ. ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿ ಈ ಪರ್ಚೇಸನ್ನು ವೋಚರ್ ನೀವು ಅಕ್ಸೆಪ್ಟ್ ಮಾಡ್ಕೊಬಿಡಬೇಕಾಗುತ್ತೆ.
ಹಾಗೆ ನೆಕ್ಸ್ಟ್ ಒಂದು ಸೇಲ್ಸ್ ಆಸ್ ಫಾಲೋಸ್ ಟು ರಾಜಾ ಅಂಡ್ ಸನ್ಸ್ ಅಂತಿದೆ. ಇದು ಕೂಡ ಇಂಟ್ರಾ ಸ್ಟೇಟ್ ಕೇರಳ ಅಂತಿದೆ. ಅಂದರೆ ಸೇಲ್ಸ್ನ ಮಾಡಕತ್ತೀವಿ ರಾಜಾ ಅಂಡ್ ಸನ್ಸ್ಗೆ, ಅವರು ಕೇರಳದಲ್ಲಿದ್ದಾರೆ. ಈ ರೀತಿ ಅವರು ಕೇರಳದಲ್ಲಿ ಸೇಲ್ ಮಾಡ್ತಾಯಿದ್ದೀವಿ ಅಂದರೆ ನಾವು IGST ಅನ್ನೋ ಟ್ಯಾಕ್ಸ್ನ ಅಪ್ಲೈ ಮಾಡಬೇಕಾಗುತ್ತೆ. ಸೇಲ್ಸ್ ಮಾಡ್ತಾಯಿದ್ದೀವಿ ಅಂದರೆ F8 ಅಂತ ಕ್ಲಿಕ್ ಮಾಡಿರಿ, ಸೇಲ್ಸಲ್ಲಿ ಹೋಗ್ರಿ. ಈ ಸೇಲ್ಸ್ ಲೆಜರಲ್ಲಿ ಎಂಟರ್ ಅಂತ ಪ್ರೆಸ್ ಮಾಡಿ ಪಾರ್ಟಿ ನೇಮ್ನ ರಾಜಾ ಅಂಡ್ ಸನ್ಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಡಿಸ್ಪ್ಯಾಚ್ ಡೀಟೇಲ್ಸ್ ಎಲ್ಲ ಕೇಳಿದ್ರೆ ಇಷ್ಟು ಎಂಟರ್ ಅಂತ ಪ್ರೆಸ್ ಮಾಡಿರಿ. ಹಾಗೆ ಇಲ್ಲಿ ಸ್ಟೇಟ್ ಕೇಳ್ತಿದ್ದಲ್ಲ ಕೇರಳ ಅಂತ ಇರಬೇಕು, ಕೇರಳ ಅಂತ ಸೆಲೆಕ್ಟ್ ಮಾಡಿರಿ. ಹಾಗೆ ಎಂಟರ್ ಅಂತ ಪ್ರೆಸ್ ಮಾಡಿ ಈ ಸೇಲ್ಸ್ ಲೆಜರಲ್ಲಿ ಸೇಲ್ಸ್ ಅಂತ ತೊಗೋಬೇಕಾಗುತ್ತೆ. ಹಾಗೆ ಇಲ್ಲಿ ಸೇಲ್ಸ್ ಮಾಡ್ಬೇಕಾದ್ರೆ ಸ್ಟಾಕ್ ಐಟಮ್ಸ್ ಹಾಗೆ ಅಮೌಂಟ್ ಎಲ್ಲ ಕೊಟ್ಟಿದ್ದಾರೆ. ಆದರೆ ಈ ಸ್ಟಾಕ್ ಐಟಮ್ಸಿಗೆ ಇಷ್ಟು ಪರ್ಸೆಂಟೇಜ್ ಅಂತೇಳಿ ಟ್ಯಾಕ್ಸಸ್ ಎಲ್ಲ ಇದೆ. ಆ ಟ್ಯಾಕ್ಸಸ್ ಪ್ರಕಾರ ನಾವು ವೋಚರ್ನ ಎಂಟ್ರಿ ಮಾಡ್ಕೊಂಡು ತೊಗೋಣಂತೆ. ಫಸ್ಟ್ ಒಂದು ರೈಸ್ ಸಾಲ್ಟಿಗೆ ಏನು 0% ಇದೆಯಲ್ಲ ಆ ಟ್ಯಾಕ್ಸು, ಫಸ್ಟ್ ರೈಸ್ ಸಾಲ್ಟನ್ನು ನಾವು ಮೆನ್ಷನ್ ಮಾಡ್ತೀನಿ. ರೈಸ್ ಅನ್ನೋದನ್ನು ನಾವು ಸೇಲ್ ಮಾಡ್ತಿದ್ದೀವಿ ಎಷ್ಟು ಅಂದರೆ 20 ಬ್ಯಾಗ್ಸ್ನ ಸೇಲ್ ಮಾಡ್ತಿದ್ವಿ 1250 ರುಪೀಸಿಗೆ. ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡ್ತೀನಿ. ಹಾಗೆ ಸಾಲ್ಟನ್ನು ಸೇಲ್ ಮಾಡ್ತಿದ್ದೀವಿ 100 ಪ್ಯಾಕೆಟ್ಸ್ನ 19 ರುಪೀಸ್ ಈಚ್ ಅಂತೇಳಿ ಎಂಟರ್ ಅಂತ ಪ್ರೆಸ್ ಮಾಡಿ. ಹಾಗೆ ಇದಕ್ಕೆ ಯಾವುದೋ ಟ್ಯಾಕ್ಸ್ ಇಲ್ಲ ಅಂದರೆ 0% ಇದೆಯಲ್ಲ, ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿ ಈ ವೋಚರ್ನ ನೀವು ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನೆಕ್ಸ್ಟು 12% ಟ್ಯಾಕ್ಸ್ ಇರೋ ಸ್ಟಾಕ್ ಐಟಮ್ ಇದೆಯಲ್ಲ, ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿರಿ. ಇಲ್ಲಿ ರಾಜಾ ಅಂಡ್ ಸನ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಎಂಟರ್ ಅಂತ ಪ್ರೆಸ್ ಮಾಡಿರಿ ಡಿಸ್ಪ್ಯಾಚ್ ಡೀಟೇಲ್ಸ್ ಎಲ್ಲ. ಹಾಗೆ ಇಲ್ಲಿ ಸೇಲ್ಸ್ ಅಂತ ತೊಗೊಂಡು 12% ಟ್ಯಾಕ್ಸ್ ಇರೋ ಸ್ಟಾಕ್ ಐಟಮ್ ಯಾವಿದೆ ಡ್ರೈ ಫ್ರೂಟ್ಸ್ ಅಂತಿದೆ. ಈ ಡ್ರೈ ಫ್ರೂಟ್ಸ್ನ ನಾನು ಸೆಲೆಕ್ಟ್ ಮಾಡ್ತೀನಿ. 60 ಪ್ಯಾಕೆಟ್ಸ್ನ ನಾವು ಸೇಲ್ ಮಾಡ್ತಾಯಿದ್ದೀವಿ ಎಷ್ಟು 135 ರುಪೀಸಿಗೆ. ಹಾಗೆ ಟೂತ್ ಪೌಡ್ರನ್ನ ನಾವು ಸೇಲ್ ಮಾಡ್ತಾಯಿದ್ದೀವಿ ಎಷ್ಟು ಅಂದರೆ 30 ಪ್ಯಾಕೆಟ್ಸ್ನ ಸೇಲ್ ಮಾಡ್ತಾಯಿದ್ದೀವಿ 23 ರುಪೀಸ್ಗೆ. ಎಂಟರ್ ಅಂತ ಪ್ರೆಸ್ ಮಾಡ್ತೀನಿ. ಈ ರೀತಿ 12% GST ಇರೋ ಸ್ಟಾಕ್ ಐಟಮ್ಸ್ ಹಾಕಿದ್ದೀನಲ್ಲ, ಇದು ಬೇರೆ ಸ್ಟೇಟಿಗೆ ಸೇಲ್ ಮಾಡ್ತಿದ್ದೀವಿ. ಅಂದರೆ ನಾವು ಕೇರಳಕ್ಕೆ ಸೇಲ್ ಮಾಡ್ತಿದ್ದೀವಲ್ಲ, ಇದಕ್ಕೆ IGST ಅನ್ನೋ ಟ್ಯಾಕ್ಸ್ ಅಪ್ಲೈ ಆಗುತ್ತೆ. ನಾನಿಲ್ಲಿ IGST ಅಂತ ಸೆಲೆಕ್ಟ್ ಮಾಡ್ತೀನಿ. ಆ 12% ಏನಿದೆಯಲ್ಲ ಟ್ಯಾಕ್ಸು ಅದು IGST ಇಲ್ಲಿ ಅಪ್ಲೈ ಆಗಿರುತ್ತೆ. ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿ ಈ ಸೇಲ್ಸ್ ವೋಚರ್ ನಾನು ಅಕ್ಸೆಪ್ಟ್ ಮಾಡ್ಕೊತೀನಿ. ಹಾಗೆ ಇಲ್ಲಿ 18% ಟ್ಯಾಕ್ಸ್ ಇರೋ ಸ್ಟಾಕ್ ಐಟಮ್ನ ನಾವು ಸೇಲ್ ಮಾಡಬೇಕಾಗುತ್ತೆ. ಇದರಲ್ಲಿ ಎಂಟರ್ ಅಂತ ಪ್ರೆಸ್ ಮಾಡ್ತೀನಿ. ಈ ರಾಜಾ ಅಂಡ್ ಸನ್ಸ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಹಾಗೆ ಇದನ್ನೆಲ್ಲ ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿ ಇಲ್ಲಿ ಸೇಲ್ಸ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಹಾಗೆ 18% ಟ್ಯಾಕ್ಸ್ ಇರೋ ಸ್ಟಾಕ್ ಐಟಮ್ಸ್ ಏನದವಪ್ಪ ಅಂದರೆ ಸೋಪು, ಹೇರ್ ಆಯಿಲ್ ಅಲ್ಲ, ಸೋಪ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಈ ಸೋಪ್ನ ನಾವು 50 ಪೀಸಸ್ನ ಸೇಲ್ ಮಾಡ್ತಾಯಿದ್ದೀವಿ 67 ರುಪೀಸಿಗೆ. ಹಾಗೆ ಎಂಟರ್ ಅಂತ ಪ್ರೆಸ್ ಮಾಡಿ ಹೇರ್ ಆಯಿಲ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಈ ಹೇರ್ ಆಯಿಲ್ನ ನಾವು 45 ಬಾಟಲ್ಸ್ನ ಸೇಲ್ ಮಾಡ್ತಾಯಿದ್ದೀವಿ 70 ರುಪೀಸಿಗೆ. ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡ್ತೀನಿ. ಈ ರೀತಿ 18% ಇರೋ ಸ್ಟಾಕ್ ಐಟಮ್ನ ನಾವು ಕೊಟ್ಟಿದ್ದೀವಲ್ಲ, ಇಲ್ಲಿ IGST ಅಂತೇಳಿ ನಾವು ಟ್ಯಾಕ್ಸ್ನ ಅಪ್ಲೈ ಮಾಡಬೇಕಾಗುತ್ತೆ. ಈ ರೀತಿ ಈ ಅಮೌಂಟಿಗೆ 18% ಅಂತೇಳಿ IGST ಟ್ಯಾಕ್ಸ್ ಅಪ್ಲೈ ಆಗುತ್ತೆ. ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿ ಈ ಸೇಲ್ಸ್ ವೋಚರ್ನ ನೀವು ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಲಾಸ್ಟ್ ಒಂದು 28% GST ಟ್ಯಾಕ್ಸ್ ಇರೋ ಸ್ಟಾಕ್ ಐಟಮ್ಸ್ನ ನಾವು ಕೊಡಬೇಕಾಗುತ್ತೆ. ಇದು ಸೇಲ್ಸಲ್ಲಿ ಹೋಗ್ತೀನಿ. ಇದು ಸೇಲ್ಸಲ್ಲಿ ನಾನು ರಾಜಾ ಅಂಡ್ ಸನ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಇದೆಲ್ಲ ಎಂಟರ್ ಅಂತ ಪ್ರೆಸ್ ಮಾಡಿ ಸೇಲ್ಸ್ ಅನ್ನೋ ಲೆಜರ್ನ ಸೆಲೆಕ್ಟ್ ಮಾಡಿಕೊಂಡು ಸ್ಟಾಕ್ ಐಟಮ್ಸ್ ಏನೇನಿದೆಯಪ್ಪ 28% ಟ್ಯಾಕ್ಸಿಂದು ಅಂತಂದರೆ ಪರ್ಫ್ಯೂಮ್ ಅಂತಿದೆ. ಪರ್ಫ್ಯೂಮ್ನ ನಾವು ಸೇಲ್ ಮಾಡ್ತಾಯಿದ್ದೀವಿ 30 ಪ್ಯಾಕೆಟ್ಸ್ನ ಸೇಲ್ ಮಾಡ್ತಾಯಿದ್ದೀವಿ 23 ರುಪೀಸಿಗೆ. ಹಾಗೆ ಶ್ಯಾಂಪೂ ಅಂತಿದೆ. ಶ್ಯಾಂಪೂನ ನಾವು ಸೇಲ್ ಮಾಡ್ತಾಯಿದ್ದೀವಿ 35 ಬಾಟಲ್ನ 85 ರುಪೀಸಿಗೆ ಸೇಲ್ ಮಾಡ್ತಾಯಿದ್ದೀವಿ. ಹಾಗೆ ಟೂತ್ ಪೇಸ್ಟ್ ಅಂತಿದೆ. ಟೂತ್ ಪೇಸ್ಟ್ನ ನಾವು ಸೇಲ್ ಮಾಡ್ತಾಯಿದ್ದೀವಿ 40 ಸೆಟ್ಸ್ನ 64 ರುಪೀಸಿಗೆ ಸೇಲ್ ಮಾಡ್ತಾಯಿದ್ದೀವಿ. ಹಾಗೆ ಲಾಸ್ಟ್ ಒಂದು ಶೇವಿಂಗ್ ಕ್ರೀಮ್ ಅಂತಿದೆ. ಈ ಶೇವಿಂಗ್ ಕ್ರೀಮ್ನ 48 ಸೆಟ್ ಸೇಲ್ ಮಾಡ್ತಾಯಿದ್ದೀವಿ 49 ರುಪೀಸಿಗೆ. ಈ ರೀತಿ 28% ಟ್ಯಾಕ್ಸ್ ಇರೋ ಸ್ಟಾಕ್ ಐಟಮ್ಸ್ ಹಾಕಿದ್ದೀನಲ್ಲ, ಇವಾಗ ನಾನು IGST ಅಂತೇಳಿ ಅಪ್ಲೈ ಮಾಡಬೇಕಾಗುತ್ತೆ. ಯಾಕಂದರೆ ರಾಜಾ ಅಂಡ್ ಸನ್ಸ್ ಅನ್ನೋರು ಇಂಟ್ರಾ ಸ್ಟೇಟ್ ಅಲ್ಲ, ಅವ್ರಿಗೆ ನಾವು ಕೇರಳದಲ್ಲೆಲ್ಲ ಸೇಲ್ ಮಾಡ್ತಿರೋದು. IGST ಅನ್ನೋ ಟ್ಯಾಕ್ಸ್ ಅಪ್ಲೈ ಮಾಡ್ತೀನಿ. ಈ ರೀತಿ ಎಂಟರ್ ಅಂತ ಪ್ರೆಸ್ ಮಾಡಿ ಈ ಸೇಲ್ಸ್ ವೋಚರ್ನ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಈ ರೀತಿ ಸೇಲ್ಸ್ ಮಾಡಬೇಕಾಗಿರೋ ಸ್ಟಾಕ್ ಐಟಮ್ಸ್ ಎಲ್ಲ ಆದ್ವಲ್ಲ. ಹಾಗೆ 4th ಒನ್ ನೋಡೋದಾದ್ರೆ ಕ್ಯಾಶ್ ಪೇ ಟು ರಾಮರಾವ್ ಅಂಡ್ ಸನ್ಸ್ ಅಂತಿದೆ. ರಾಮರಾವ್ ಅಂಡ್ ಸನ್ಸ್ ಅನ್ನೋರಿಗೆ ಕ್ಯಾಶ್ ಅನ್ನೋದು ಪೇ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದೀವಿ. ಅಂದರೆ ಅವ್ರ ಹತ್ರ ಗೂಡ್ಸ್ನ ಪರ್ಚೇಸ್ ಮಾಡಿದ್ವಲ್ಲ, ಅದಕ್ಕೋಸ್ಕರ ಪೇಮೆಂಟ್ ಮಾಡಬೇಕಾಗುತ್ತೆ. ಈ ರೀತಿ ಪೇ ಮಾಡ್ತಿದ್ದೀವಿ ಅಂತಂದರೆ ಪೇಮೆಂಟಲ್ಲಿ ಎಂಟ್ರಿ ಮಾಡಬೇಕು. F5 ಅಂತ ಪ್ರೆಸ್ ಮಾಡ್ತೀನಿ. ಪೇಮೆಂಟಲ್ಲಿ ಅಕೌಂಟಲ್ಲಿ ಕ್ಯಾಶ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ರಾಮರಾವ್ ಅಂಡ್ ಸನ್ಸ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಹಾಗೆ ಇಲ್ಲಿ ನೋಡ್ತಿರ್ಬೋದು ನೀವು 45,735 ರುಪೀಸ್ 55 ಅಂತಿದೆ. ಇಲ್ಲಿ ಅಮೌಂಟ್ ಅದನ್ನು ಹಾಕಬೇಕಾಗುತ್ತೆ 45,735.50 ಅಂತೇಳಿ. ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿ ಅವ್ರಿಗೆ ಪೇಮೆಂಟ್ ಮಾಡ್ಬೇಕಾದ್ರೆ ಅಮೌಂಟ್ನ ಪೇಮೆಂಟ್ ಮಾಡಿ ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಲಾಸ್ಟ್ ಒನ್ನು ಕ್ಯಾಶ್ ಫ್ರಮ್ ರಾಜಾ ಅಂಡ್ ಸನ್ಸ್ ಅಂತಿದೆ. ಆ ರಾಜಾ ಅಂಡ್ ಸನ್ಸ್ ಹತ್ರ ನಾವು ಕ್ಯಾಶ್ನ ತೊಗೋಬೇಕಂತ ಹೇಳ್ತಿದ್ದಾರೆ. ಅಂದರೆ ಅವರಿಗೆ ಸೇಲ್ಸ್ ಮಾಡಿದ್ವಲ್ಲ ಆ ಅಮೌಂಟನ್ನು ನಾವು ರಿಸೀವ್ ಮಾಡ್ಕೋಬೇಕಾಗುತ್ತೆ. ರಿಸೀವ್ ಮಾಡ್ಕೋಬೇಕಂದ್ರೆ F6 ಅಂತ ಕ್ಲಿಕ್ ಮಾಡಿ ರಿಸಿಪ್ಟಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಕ್ಯಾಶ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಹಾಗೆ ಇಲ್ಲಿ ರಾಜಾ ಅಂಡ್ ಸನ್ಸ್ ಅಂತ ಸೆಲೆಕ್ಟ್ ಮಾಡಿ ಅಮೌಂಟ್ ಎಷ್ಟಿದೆ ಅಂತಂದರೆ 55,393 ರುಪೀಸ್ ಹಾಗೆ 36 ಪೈಸೆ ಇದೆ. ಈ ಅಮೌಂಟನ್ನು ಇಲ್ಲಿ ಹಾಕಬೇಕಾಗುತ್ತೆ. ಇಲ್ಲಿ ಹಾಕಿ ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿ ಹಾಗೆ ಎಂಟರ್ ಅಂತ ಪ್ರೆಸ್ ಮಾಡಿ ಈ ರೀತಿ ರಿಸಿಪ್ಟ್ ಮಾಡ್ಕೊಂಡು ಅವ್ರ ಹತ್ರ ಅಮೌಂಟನ್ನು ನಾವು
ತೊಗೊಂಡ್ಬಿಡ್ಬೇಕಾಗುತ್ತೆ. ಹಾಗೆ ಈ ರೀತಿ ವೋಚರ್ಸ್ ಎಂಟ್ರಿ ಎಲ್ಲ ಆದ್ವಲ್ಲ, ನಾವು ಬ್ಯಾಲೆನ್ಸ್ ಶೀಟಲ್ಲಿ ಬ್ಯಾಲೆನ್ಸ್ ಶೀಟ್ ಚೆಕ್ ಮಾಡ್ಬೇಕಂತಂದರೆ ಎಸ್ಕೇಪ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಹೋಗ್ತೀನಿ. ಬ್ಯಾಲೆನ್ಸ್ ಶೀಟಲ್ಲಿ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅನ್ನೋದು ಲೆಫ್ಟ್ ಸೈಡ್ ಐತಲ್ಲ, ಅದರಿಂದ ಇದು ಪ್ರಾಫಿಟ್ ಇದೆ ಅಂತೇಳಿ ಅರ್ಥ. 9442 ರುಪೀಸು ಪ್ರಾಫಿಟಲ್ಲಿದೆ ಅಂತೇಳಿ ಅರ್ಥ. ಹಾಗೆ ಇಲ್ಲಿ ಕರೆಂಟ್ ಲೈಬಿಲಿಟೀಸ್ ಅಂತಿದೆ, ಅದರಲ್ಲಿ ಎಂಟರ್ ಅಂತ ಪ್ರೆಸ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ನೀವು ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸಲ್ಲಿ 215 ರುಪೀಸ್ 86 ಪೈಸೆ ಅನ್ನೋದು ಟ್ಯಾಕ್ಸ್ ಇದೆ. ಎಂಟರ್ ಅಂತ ಪ್ರೆಸ್ ಮಾಡಿದ್ರೆ ಈ ರೀತಿ IGST ಅನ್ನೋದು ಟ್ಯಾಕ್ಸು ಪೇಮೆಂಟ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಇದನ್ನು ಪೇಮೆಂಟಲ್ಲಿ ಪೇಮೆಂಟ್ ಮಾಡಿಬಿಡ್ಬೇಕಾಗುತ್ತೆ. ಎಸ್ಕೇಪ್ ಅಂತ ಕ್ಲಿಕ್ ಮಾಡ್ತೀನಿ, ಮತ್ತು ಎಸ್ಕೇಪ್ ಅಂತ ಕ್ಲಿಕ್ ಮಾಡಿ ಈ ಅಕೌಂಟಿಂಗ್ ವೋಚರ್ಸಲ್ಲಿ ಹೋಗಿ F5 ಅಂತ ಪ್ರೆಸ್ ಮಾಡಿ ಪೇಮೆಂಟಲ್ಲಿ Alt S ಅಂತ ಪ್ರೆಸ್ ಮಾಡ್ತೀನಿ. ಈ ರೀತಿ ಟ್ಯಾಕ್ಸ್ ಟೈಪ್ ಕೇಳಿದ್ರೆ GST ಅಂತ ಸೆಲೆಕ್ಟ್ ಮಾಡ್ಕೊಂಡು ಪೀರಿಯಡ್ನ ಸೆಲೆಕ್ಟ್ ಮಾಡ್ಕೊಂಡು ರೆಗ್ಯುಲರ್ ಅಂತ ಸೆಲೆಕ್ಟ್ ಮಾಡ್ಕೊರಿ. ಇಲ್ಲಿ ಅಕೌಂಟ್ ಅಂದರೆ ಕ್ಯಾಶಿಂದ ಪೇ ಮಾಡ್ತಾ ಇದೀವಲ್ಲ, ಯಾರಿಗೆ IGSTನವ್ರಿಗೆ ಎಷ್ಟಿದೆ ಬ್ಯಾಲೆನ್ಸ್ ಅಂದರೆ 215 ರುಪೀಸ್ 86 ಪೈಸೆ ಇದೆಯಲ್ಲ, ಇದನ್ನು ಅಮೌಂಟ್ ಹಾಕಬೇಕಾಗುತ್ತೆ. ಇದನ್ನು ಗೌರ್ಮೆಂಟಿಗೆ ಕಟ್ಟಿ ಈ ಪೇಮೆಂಟಲ್ಲಿ ಪೇಮೆಂಟ್ ಎಂಟ್ರಿ ಮಾಡಿ ಎಂಟರ್ ಅಂತ ಪ್ರೆಸ್ ಮಾಡಿ ನೀವು ಈ ಪೇಮೆಂಟ್ ವೋಚರ್ನ ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ಎಸ್ಕೇಪ್ ಅಂತ ಕ್ಲಿಕ್ ಮಾಡಿ ಬ್ಯಾಲೆನ್ಸ್ ಶೀಟಲ್ಲಿ ನಾನು ಕರೆಂಟ್ ಲೈಬಿಲಿಟೀಸಲ್ಲಿ ಚೆಕ್ ಮಾಡಿದರೆ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸಲ್ಲಿ ಅಮೌಂಟ್ ಏನಿರಲ್ಲ. ಹಾಗೆ ಎಸ್ಕೇಪ್ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕರೆಂಟ್ ಅಸೆಟಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ಕ್ಯಾಶ್ ಇನ್ ಹ್ಯಾಂಡ್ ಇಷ್ಟಿದೆ ಅಂತೇಳಿ ಹೇಳ್ತಿದ್ದಾರೆ. ಓಕೆ ಸ್ನೇಹಿತರೆ, ಮಲ್ಟಿಪಲ್ GST ರೇಟ್ಸ್ ಇದ್ದರೆ ಯಾವ ರೀತಿ ಎಂಟ್ರಿ ಮಾಡ್ಕೋಬೋದು ಅಂತೇಳಿ ನಿಮಗೆ ಗೊತ್ತಾಗಿದೆ ಅನ್ಕೊತೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಂಗಲ್ ಎಂಟ್ರಿಗೂ ಹಾಗೂ ಡಬಲ್ ಎಂಟ್ರಿಗೂ ಏನು ವ್ಯತ್ಯಾಸ ಅಂತ ಹೇಳ್ಕೊಡ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.